ಯಾವಾಗಲೇ ಹೇಳ್ತಾ ಇದ್ದೀನಿ, ನೀನು ಇಲ್ಲಿದ್ದು ತಗೋತಾ ಇದ್ದೇನೆ, ಅಲ್ಲೋಗಿ ಮಾತ್ರ ನಿನ್ಗೆ ಇಷ್ಟ ಆಗಿಲ್ವಾ, ಸರಿ ಆಯ್ತು, ನಾನು ಒಪ್ಕೊತೀನಿ ಅದನ್ನ ಅಷ್ಟೇ. ಎಸ್ ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಲೈವ್ ಅಲ್ಲಿ ಅಟ್ ಪ್ರೆಸೆಂಟ್ ಏನಪ್ಪಾ ನಡೀತಿದೆ ಅಂತಂದ್ರೆ, ಬೆಳಿಗ್ಗೆ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಇಲ್ಲಿ ರಾಶಿಕಾ ಅವರು ಸೂರಜ್ ಅವ್ರಿಗೆ ಇಲ್ಲಿ ಜಗಳ ಆಗುತ್ತೆ. ಈ ಒಂದು ಜಗಳದಿಂದ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಮತ್ತೆ ಇಲ್ಲಿ ರಜತ್ ಅವ್ರಿಗೂ ಕೂಡ ಇಲ್ಲಿ ಬೇಜಾರಾಗಿದೆ. ಇವರಿಬ್ಬರ ಮಧ್ಯೆ ಏನೊಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಿರುಕು ಬಿಟ್ಟಂಗೂ ಕೂಡ ಇಲ್ಲಿ ಕಾಣಿಸ್ತದೆ. ರಜತ್ ಅವರು ಇವನ್ ಕಾವ್ಯ ಅವ್ರ ಮೇಲೂ ಕೂಡ ಇಲ್ಲಿ ರೇಗಾಡಿದ್ದಾರೆ. ಇಲ್ಲಿ ಮೇನ್ ಆಗಿ ಪ್ರಾಬ್ಲಮ್ ಆಗಿದೆ ಏನಪ್ಪಾ ಅಂತಂದ್ರೆ, ರಾಶಿಕಾ ಅವರು ಸೂರಜ್ ಅವರು ಇಬ್ರು ಜಗಳ ಆಡಿದ್ದಾರೆ. ಈ ಒಂದು ಜಗಳಕ್ಕೆ ಮೇನ್ ಆಗಿ ಕಾರಣ ಆಗಿರೋದು, ಇಲ್ಲಿ ಅವರು ನಿನ್ನೆ ಅಂದ್ರೆ ಮೈಕ್ ಮರ್ತಿದ್ರು, ಅವಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೀರಿರ್ಲಿಲ್ಲ, ಅವಾಗ ಅವರು ಪನಿಷ್ಮೆಂಟ್ ಕೊಡಕ್ ಆಗ್ಲಿಲ್ಲ. ಇಲ್ಲಿ ರಾಶಿಕಾ ಅವ್ರು ಬಂದು ಹೇಳ್ತಾರೆ ಸೂರಜ್ ಸ್ವಿಮ್ಮಿಂಗ್ ಪೂಲ್ಗೆ ಹಾರು ಅಂತ ಅಂದ್ಬಿಟ್ಟು. ಆದ್ರೆ ಸೂರಜ್ ಅವರು ಇಲ್ಲಿ ಹೇಳಲ್ಲ. ಇಲ್ಲಿ ಮೇನ್ ಆಗಿ ಇಬ್ರದ್ದು ಕೂಡ ತಪ್ಪಿದೆ. ಅಂದ್ರೆ ಅವ್ರಿಬ್ರು ಸ್ವಲ್ಪ ಮಾತಾಡ್ತಲ್ಲ, ಗೊತ್ತು ಯಾವ ಒಂದು ಕಾರಣಕ್ಕೆ ಅಂತ ಅಂದ್ಬಿಟ್ಟು. ಆದ್ರೆ ಸೂರಜ್ ಅವರಿಗೆ ಮೇನ್ ಆಗಿ ಇಲ್ಲಿ ಡಿಸ್ಟರ್ಬ್ ಆಗಿರೋದು ಮೇನ್ ಏನಪ್ಪಾ ಅಂತಂದ್ರೆ, ರಾಶಿಕಾ ಅವರು ಮಾತಾಡ್ತಲ್ಲ ಅಂತ ಅಂದ್ಬಿಟ್ಟು ಮೇನ್ ಡಿಸ್ಟರ್ಬ್ ಆಗಿದೆ. ಹೌದು, ಈ ಹಿಂದಿನ ಒಂದು ದಿನಗಳು ನೀವು ನೋಡ್ತಾ ಹೋದ್ರೆ ಇಲ್ಲಿ ರಾಶಿಕಾ ಅವ್ರು ಏನೇ ಹೇಳಿದ್ರು ಕೂಡ ಇಲ್ಲಿ ಕೇಳ್ತಿದ್ರು ಸೂರಜ್ ಅವರು. ಇವಾಗ ಮೈಕ್ ಏನ್ ಮಾಡ್ತಿದ್ರು, ಪನಿಷ್ಮೆಂಟ್ ತಗೊಳ್ಳಿ, ಸ್ವಿಮ್ಮಿಂಗ್ ಪೂಲ್ ಹಾರಿ ಅಂತಂದ್ರೆ ಹಾರ್ಬೋದಿತ್ತು. ಆದ್ರೆ ಇದೆಲ್ಲ ಕಾಮಿಡಿಯಾಗೆ ನಡೀತಾ ಇರುತ್ತೆ. ಇದನ್ನ ಕಿಚನ್ ರೂಮ್ ಅಲ್ಲಿ ಬಂದ್ಬಿಟ್ಟು ಹೇಳ್ತಾರೆ. ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಕೂಡ ಕೂತಿರ್ತಾರೆ. ಸ್ಪಂದನ ಅವರು ಅಲ್ಲೇ ಇರ್ತಾರೆ, ಮತ್ತೆ ಇಲ್ಲಿ ಧನುಷ್ ಅವರು, ಅಶ್ವಿನಿ ಅವರು ಎಲ್ಲರೂ ಕೂಡ ಇಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಅಶ್ವಿನಿ ಅವರು ಧನುಷ್ ಅವರು ಅಡುಗೆ ಮಾಡ್ತಾ ಇರ್ತಾರೆ, ಮತ್ತೆ ಇಲ್ಲಿ ಸೂರಜ್ ಅವರು ಅಲ್ಲೇ ಕೂತಿರ್ತಾರೆ. ಪಕ್ಕದಲ್ಲಿ ಸ್ಪಂದನ ಅವರು ಕೂತ್ಕೊಂಡಿರ್ತಾರೆ. ರಾಶಿಕಾ ಅವರು ಬಂದು ಹೇಳ್ತಾರೆ ಈಗ ಸ್ವಿಮ್ಮಿಂಗ್ ಪೂಲ್ಗೆ ಹಾರಿ. ಚೈತ್ರ ಅವರು ಕೂಡ ಇಲ್ಲಿ ಇರ್ತಾರೆ, ಯಾಕಂದ್ರೆ ಅವರು ಕೂಡ ಮೈಕ್ ಮಾಡ್ತಿದ್ರು, ಅವರು ಕೂಡ ಸ್ವಿಮ್ಮಿಂಗ್ ಪೂಲ್ ಹಾರಿ ಅಂತ ಹೇಳಿದ್ರಂತೆ. ಅದಕ್ಕೆ ಬನ್ನಿ, ಒಟ್ಟಿನಲ್ಲಿ ರಾಶಿಕಾ ಅವರು ಕೂಡ ಇಲ್ಲಿ ಮೈಕ್ ಬರ್ತಿದ್ರು. ಒಟ್ಟು 3 ಜನ ಕೂಡ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಹಾರಬೇಕಿತ್ತು. ಒಂದು ರಾಶಿಕಾ ಅವರು ಕ್ಯಾಪ್ಟನ್ ಆಗಿ ಅವ್ರದ್ದು ಕೂಡ ತಪ್ಪಾಗಿದೆ, ಅವರು ಕೂಡ ಹಾರ್ತೀನಿ ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಚೈತ್ರ ಅವರು ಕೂಡ ಅಷ್ಟೇ, ಅವರು ಕೂಡ ಇಲ್ಲಿ ತಪ್ಪು ಮಾಡಿದ್ರೆ ಅವರು ಕೂಡ ಹಾರಬೇಕು ಅಂತ ಹೇಳಿದ್ರೆ, ನೀವು ಕೂಡ ಬಂದ್ಬಿಟ್ಟು ಇಲ್ಲಿ ಅಂದ್ರೆ ತಳ್ಳಬೇಕು ಅಂತ ಇತ್ತಂತೆ, ಅದಕ್ಕೋಸ್ಕರ ತಳ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕಾ ಅವರು ಸೂರಜ್ ಅವ್ರನ್ನ ಕರೀತಾರೆ. ಇಲ್ಲಿ ಎಲ್ಲರೂ ಕೂಡ ಕಾಮಿಡಿ ಮಾಡ್ತಾರೆ. ಅಂದ್ರೆ ಧನುಷ್ ಅವ್ರು ಹೇಳ್ತಾರೆ ಮಿಟ್ರ್ ಬೇಕು ಮೀಟರ್ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ. ಅಂದ್ರೆ ಎಲ್ಲಾನು ಕೂಡ ಕಾಮಿಡಿಲೇ ನಡೀತಾ ಇರುತ್ತೆ. ಬಟ್ ಕಾಮಿಡಿಯಿಂದಾನೇ ಹೋಗಿದ್ರೆ ಚೆನ್ನಾಗಿರೋದು. ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳ್ತಾರೆ ನೋಡೋಣ ನೀನು ಸೂರಜ್ ಅವ್ರನ್ನ ಯಾಕೆ ತಳ್ತೀಯ ಅಂತ ಅಂದ್ಬಿಟ್ಟು, ನಾವು ಕೂಡ ಬಂದು ನೋಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ರಾಶಿಕಾ ಅವ್ರಿಗೆ ಅವಾಗ ಇಲ್ಲಿ ಟ್ರಿಗರ್ ಆಗಿರುತ್ತೆ. ತಮಾಷೆ ಹೋಗಿ ಕೊನೆಗೆ ಅಮಾಸೆ ಆಗ್ಬಿಡುತ್ತೆ. ಏನಕ್ಕೆ ಅಂತಂದ್ರೆ, ಈ ಒಂದು ಸಣ್ಣ ವಿಚಾರನ ತುಂಬಾ ದೊಡ್ಡದಾಗಿ ಇಲ್ಲಿ ತಗೊಂಡೋದ್ರು. ಸೂರಜ್ ಅವರು ಅಲ್ಲೇ ಇದ್ರು ಕೂಡ ನಾನು ಆಮೇಲೆ ಬರ್ತೀನಿ ನೋಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದ್ರು. ಮೇನ್ ಆಗಿ ಅವ್ರಿಗೊಂದು ಏನ್ ಪ್ರಾಬ್ಲಮ್ ಇದೆ ಅದನ್ನ ಇಲ್ಲಿ ಹೇಳ್ಕೊಳ್ಳಿಲ್ಲ. ಇದೆಲ್ಲ ಆದ್ಮೇಲೆ ಇಲ್ಲಿ ಸೂರಜ್ ಅವರು ಎದ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ. ರಾಶಿಕಾ ಅವರು ಕೂಡ ಎದ್ಬಿಟ್ಟು ಇಲ್ಲಿ ಹೋಗ್ತಾರೆ. ಬಂದ ಮೇಲೂ ಕೂಡ ಇಲ್ಲಿ ಸೂರಜ್ ಅವರು ಬಂದು ಸ್ವಿಮ್ಮಿಂಗ್ ಪೂಲ್ಗೆ ಹಾರಪ್ಪ ಅಂದ್ರೆ ಹಾರ್ಲಿಲ್ಲ. ನೋಡಿ, ಅಲ್ಲಿ ಕಿಚನ್ ರೂಮಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ರಾಶಿಕಾ ಅವ್ರು ಹೇಳ್ತಾರೆ ಸ್ವಿಮ್ಮಿಂಗ್ ಪೂಲ್ಗೆ ಹಾರಿ ಅಂತ ಅಂದ್ಬಿಟ್ಟು, ಆದ್ರೂ ಕೂಡ ಹಾರಲ್ಲ. ಎಲ್ಲರೂ ಕೂಡ ಇಲ್ಲಿ ರಾಶಿಕಾ ಅವ್ರಿಗೆ ಅಣಗ್ತಾ ಇರ್ತಾರೆ. ಏನು ಕ್ಯೂಟಾಗಿ ಕಾಣಿಸ್ತಾ ಇದೆಯಾ, ಮತ್ತೆ ಇಲ್ಲಿ ನೀನು ಕ್ಯಾಪ್ಟನ್ ಆಗಿದ್ದ ತಕ್ಷಣ ಸ್ವಲ್ಪ ಸೀರಿಯಸ್ ಆಗಿ ಕಾಣಿಸ್ತಾ ಇದೆಯಾ, ಆದ್ರೂ ಕೂಡ ಇದು ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ಅಶ್ವಿನಿ ಅವರು ಕೂಡ ತುಂಬಾನೇ ಹೊಗಳ್ತಾರೆ. ಹೌದು, ಎಲ್ಲ ಕೂಡ ಓಕೆ. ಆದ್ರೆ ಸೂರಜ್ ಅವ್ರಿಗೆ ಹೇಳ್ಬೇಕಿತ್ತು ಹೋಗಿ ಹಾರಪ್ಪ ಅಂತ ಅಂದ್ಬಿಟ್ಟು. ಸೂರಜ್ ಅವರು ಬಿಲ್ಕುಲ್ ನಾನು ಹೋಗಲ್ಲ, ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹಾರಲ್ಲ ಅಂತ ಇಲ್ಲಿ ಹೇಳಿದ್ರು. ರಾಶಿಕಾ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಹಾರ್ಲಿಲ್ಲ ಅಂತಂದ್ರೆ ಊಟ ಕೊಡಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರಿಗೆ ಹೇಳ್ತಾರೆ. ಅಶ್ವಿನಿ ಅವರಲ್ಲಿ ಚಪಾತಿ ಮಾಡ್ತಾ ಇರ್ತಾರೆ, ಅದಕ್ಕೆ ಇಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ. ಆದ್ರೆ ಸೂರಜ್ ಅವರು ಬೇಕು ಬೇಕು ಅಂತಾರೆ, ಅಂದ್ರೆ ಜಗಳ ಆಡ್ಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಫಸ್ಟೇ ಫಿಕ್ಸ್ ಆಗಿದ್ರು ಅಂತ ಕಾಣಿಸುತ್ತೆ. ರಾಶಿಕಾ ಅವ್ರು ಈ ಮಾತು ಹೇಳಿದ ಮೇಲೂ ಕೂಡ, ಅಂದ್ರೆ ಮನೆ ಕ್ಯಾಪ್ಟನ್ ರೂಲ್ಸ್ ಫಾಲೋ ಮಾಡ್ಲೇಬೇಕಾಗುತ್ತೆ ಎಲ್ಲರೂ ಕೂಡ. ಇಲ್ಲಿ ಸೂರಜ್ ಅವ್ರು ಬೇಕು ಬೇಕು ಅಂತಾನೆ ಚಪಾತಿನ ತಗೊಂಡು ತಿನ್ಕೊಂಡು ಆಚೆ ನಿಂತ್ಕೊಂತಾರೆ. ಅದಾದ್ಮೇಲೆ ರಾಶಿಕಾ ಅವರು ಇಲ್ಲಿ ಬರ್ತಾರೆ, ತಮಾಷೆ ಮಾಡಕ್ ಹೋಗಿ ಸಿಕ್ಕಾಪಟ್ಟೆ ಅಮಾಸೆ ಆಗುತ್ತೆ. ಇಲ್ಲಿ ಸೂರಜ್ ಅವ್ರು ಏನೂ ಮಾತಾಡಿಲ್ಲ, ಬರ್ತೀನಿ ಅಂತ ಇಲ್ಲಿ ಹೇಳಿದ್ರು, ನೀವೆಲ್ಲ ಹಾರಿ ಆನಂತರ ನಾನು ಇಲ್ಲಿ ಹಾರ್ತೀನಿ ಅಂತ ಹೇಳಿದ್ರು. ನೋಡಿ, ಅವ್ರ ಬಾಯಲ್ಲೇ ಈ ಮಾತು ಬಂದಿದೆ. ಆದ್ರೆ ಇಲ್ಲಿ ಎಲ್ಲರೂ ಕೂಡ ಏನಾಗುತ್ತೆ ಅಂತಂದ್ರೆ, ಸೂರಜ್ ಅವರು ಒಳಗಡೆ ಇರ್ತಾರೆ, ಎಲ್ಲರೂ ಕೂಡ ಗಾಳಿ ನೀರದಲ್ಲಿ. ಗಿಲ್ಲಿ ಅವರು ಕಾವ್ಯ ಅವರು ಅಲ್ಲೇ ಇರ್ತಾರೆ. ರಾಶಿಕಾ ಅವರು ಕೂಡ ಬರ್ತಾರೆ. ಅಲ್ಲಿ ರಜತ್ ಅವ್ರ ಹತ್ರ ಮಾತಾಡ್ಕೊಂಡು ಕೂತಿರ್ತಾರೆ. ಗಿಲ್ಲಿ ನಟ ಅವರು, ಕಾವ್ಯ ಅವರು, ರಜತ್ ಅವರು ಎಲ್ಲರೂ ಕೂಡ ಅಲ್ಲೇ ಇದ್ದಾಗ ರಾಶಿಕಾ ಅವ್ರು ಬಂದ್ಬಿಟ್ಟು ಇಲ್ಲಿ ರಜತ್ ಅವ್ರ ಹತ್ರ ಕೇಳ್ತಾರಂತೆ, ನಾನು ಸ್ವಿಮ್ಮಿಂಗ್ ಪೂಲ್ಗೆ ಇಲ್ಲಿ ಸೂರಜ್ನ ಹಾರು ಅಂತ ಹೇಳಿದೆ, ರೂಲ್ಸ್ ಬ್ರೇಕ್ ಆಗಿದೆಯಲ್ವಾ, ಅದಕ್ಕೋಸ್ಕರ ಸೂರಜ್ ಹಾರಲ್ಲ ಅಂತ ಹೇಳ್ತವನೆ, ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಬಂದು ಕೇಳ್ತಾರಂತೆ. ಅಂದ್ರೆ ಕ್ಯಾಪ್ಟನ್ ಆಗಿರೋದು ಇಲ್ಲಿ ರಾಶಿಕಾ ಅವರು. ಇಲ್ಲಿ ರಾಶಿಕಾ ಅವ್ರು ಬಂದ್ಬಿಟ್ಟು ರಜತ್ ಅವ್ರ ಹತ್ರ ಮಾತಾಡಿದ್ರು ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಅವ್ರು ಕ್ಯಾಪ್ಟನ್ ಅಲ್ವಾ, ಅವರೇ ಡಿಸಿಷನ್ ತಗೊಂಡಿದ್ರೆ ಆಗೋಗಿರೋದು, ಇಲ್ಲ ಬೇರೆ ಏನಾದ್ರು ಇಲ್ಲಿ ಆಪ್ಷನ್ ಕೊಟ್ಟಿದ್ರು ಕೂಡ ಆಗಿರೋದು ಸೂರಜ್ ಅವ್ರಿಗೆ. ಆದ್ರೆ ಇಲ್ಲಿ ಮೇನ್ ಆಗಿ ರಾಶಿಕಾ ಅವರು ರಜತ್ ಅವ್ರ ಜೊತೆ ಮಾತಾಡಿದ್ದು ಇಲ್ಲಿ ಗಿಲ್ಲಿಯವ್ರಿಗೂ ಇಷ್ಟ ಆಗಿಲ್ಲ, ಕಾವ್ಯ ಅವ್ರಿಗೂ ಕೂಡ ಇಲ್ಲಿ ಇಷ್ಟ ಆಗಿಲ್ಲ. ಮನೆಯ ಕ್ಯಾಪ್ಟನ್ ಅಂತಂದ್ಮೇಲೆ ಅವರ ನಿರ್ಧಾರನ ಇಲ್ಲಿ ಅವರೇ ತಗೋಬೇಕು. ಇಲ್ಲ ಅವ್ರಿಗೆ ನಿರ್ಧಾರ ತಗೊಳಕ್ ಬರಲ್ಲ ಅಂತಂದ್ರೆ ಬೇರೆಯವ್ರಿಗೆ ಕೊಡಬಹುದು ಅಂತಂದ್ಬಿಟ್ಟು, ಅಂದ್ರೆ ನಿರ್ಧಾರನೇ ಸರಿಯಾಗಿ ತಗೊಳಕ್ ಬರ್ಲಿಲ್ಲ ಅಂತಂದ್ರೆ ಏನಕ್ಕೆ ಇಲ್ಲಿ ಇವರು ಕ್ಯಾಪ್ಟನ್ ಆಗ್ಬೇಕು ಅನ್ನೋ ರೀತಿಲಿ ಎಲ್ಲರೂ ಕೂಡ ಅಂದ್ರೆ ಸಮಥಿಂಗ್ ವರ್ಡ್ಸ್ ಗಳೆಲ್ಲ ಇಲ್ಲಿ ಯೂಸ್ ಮಾಡ್ಕೊಂಡು ಮಾತಾಡ್ತಾರೆ. ಗಿಲ್ಲಿಯವ್ರಿಗೂ ಇದು ಇಷ್ಟ ಆಗ್ಲಿಲ್ಲ ಹೇಳಿದ್ರು. ಮತ್ತೆ
ಕಾವ್ಯವ್ರಿಗೂ ಕೂಡ ಇದು ಇಷ್ಟ ಆಗಲಿಲ್ಲ, ಅಲ್ಲೇ ಬಂದು ಹೇಳಿದ್ರು. ಆಮೇಲೆ ಇಲ್ಲಿ ಎಲ್ಲರೂ ಮತ್ತೆ ಕಿಚನ್ ಡಿಪಾರ್ಟ್ಮೆಂಟ್ಗೆ ಬರ್ತಾರೆ. ಕಾವ್ಯ ಅವರು ಬರ್ತಾರೆ, ಗಿಲ್ಲಿ ಅವರು ಬರ್ತಾರೆ. ಹೇಗಿದ್ರು ಕೂಡ ರಜತ್ ಅವ್ರಿಗೆ ಮತ್ತೆ ಇಲ್ಲಿ ಅಶ್ವಿನಿ ಅವ್ರಿಗೆ ಸಿಕ್ಕಾಪಟ್ಟೆ ದೊಡ್ಡ ಜಗಳ ಆಗಿದೆ, ಎಲ್ರಿಗೂ ಕೂಡ ಇಲ್ಲಿ ಗೊತ್ತು. ರಜತ್ ಅವ್ರ ವಿಚಾರನ ಇಲ್ಲಿ ಅಶ್ವಿನಿ ಅವ್ರ ಮುಂದೆ ಹೇಳಿದ್ರು ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ರಜತ್ ಅವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಮೊನ್ನೆ ಅಷ್ಟೇ ಅವರು ಕ್ಯಾಪ್ಟನ್ ಆಗಿದ್ರು ಟೀಮ್ಗೆ. ಇಲ್ಲಿ ನಿರ್ಧಾರ ಅಂತ ಬಂದಾಗ ನಾನು ಕೂಡ ನಿಮ್ಮ ನಿರ್ಧಾರಗಳನ್ನ ತಗೊಂಡೆ, ನೀನ್ ಯಾಕೆ ಇಲ್ಲಿ ಅಲ್ಲೋಗಿ ಮಾತಾಡಿದೆ ಅಂದ್ರೆ ಅಶ್ವಿನಿ ಅವ್ರ ಎದುರುಗಡೆ ನನ್ನ ವಿಚಾರನ ಯಾಕೆ ಮಾತಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ರಜತ್ ಅವರು ಬೇಜಾರಾಗಿದ್ದಾರೆ. ಆಕ್ಚುಲ್ ಆಗಿ ಇಲ್ಲಿ ರಜತ್ ಅವರು ಮಾತಾಡ್ತಿರೋದೇ ತಪ್ಪು. ಇಲ್ಲಿ ಟೀಮ್ ಕ್ಯಾಪ್ಟನ್ ಆಗಿದ್ದವರು, ಅವರು ಮನೆಯ ಕ್ಯಾಪ್ಟನ್ ಆಗಿರ್ಲಿಲ್ಲ. ಇಲ್ಲಿ ರಜತ್ ಅವ್ರು ಏನ್ ವಾದ ಮಾಡ್ತಾರೆ ಅಂತಂದ್ರೆ, ಇವಾಗ ಬಿಗ್ ಬಾಸ್ ಹೇಳಿದಾಗ ನಾನು ಕೂಡ ನನ್ನ ಡಿಸಿಷನ್ ನಾನೇ ತಗೊಳ್ಬೋದಿತ್ತು, ನಿಮ್ಮ ಹತ್ರ ನಾನು ಹೆಂಗೆ ಡಿಸ್ಕಷನ್ ಮಾಡಿದೆ, ರಾಶಿಕ್ ಅವರು ಕೂಡ ಬಂದ್ಬಿಟ್ಟು ನನ್ನ ಹತ್ರ ಡಿಸ್ಕಷನ್ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾರೆ. ಈ ಒಂದು ವಿಚಾರ ಹೇಳ್ಬೇಕಾದ್ರೆ ಸೂರಜ್ ಅವ್ರು ಅಲ್ಲೇ ಇದ್ರು, ಅಂದ್ರೆ ರಾಶಿಕ್ ಅವ್ರು ಹೋಗ್ಬಿಟ್ಟು ರಜತ್ ಅವ್ರ ಹತ್ರ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಪ್ರೋಮೋದಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ, ಏನೋ ಫಸ್ಟಿಗೆ ಬಂದಾಗ ಒಬ್ಬರ ಜೊತೆ ಇದ್ದೆ, ಅದಾಗಿದ ತಕ್ಷಣ ಇನ್ನೊಬ್ರ ಜೊತೆ ಇಲ್ಲಿ ಕ್ಲೋಸ್ ಆದೆ ಅಂತ ಅಂದ್ಬಿಟ್ಟು ಮಾತಾಡಿದ್ರಲ್ಲ, ಈ ತರ ಸಮಥಿಂಗ್ ವರ್ಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು. ಇದರಿಂದನೇ ಇಲ್ಲಿ ಸೂರಜ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಟ್ರಿಗರ್ ಆಯ್ತು. ಏನು ನನ್ನ ಜೊತೆ ಚೆನ್ನಾಗಿದ್ಬಿಟ್ಟು ರಜತ್ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿದ್ರು. ಅದರಲ್ಲೂ ಕೂಡ ರಜತ್ ಅವ್ರು ನಾಮಿನೇಷನ್ ಮಾಡ್ಬೇಕಾದ್ರೆ ಇಲ್ಲಿ ನಿಮ್ಮಿಬ್ಬರದು ರೊಮ್ಯಾನ್ಸ್ ನ ಇಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಈ ತರ ವರ್ಡ್ ನ ಯೂಸ್ ಮಾಡಿದಾಗ ಅವ್ರು ಕಂಡ್ರೇನೆ ಇಲ್ಲಿ ಸೂರಜ್ ಅವ್ರಿಗೆ ಇಲ್ಲಿ ರಜತ್ ಅವ್ರನ್ನ ಕಂಡ್ರೇನೆ ಆಗಲ್ಲ, ಅಂತವ್ರ ಹತ್ರ ಹೋಗ್ಬಿಟ್ಟು ಈ ರಾಶಿಕಾ ಮಾತಾಡಲು ಅಂತ ಅಂದ್ಬಿಟ್ಟು ಇದ್ದಿದ್ದು ಇಲ್ಲಿ ಟ್ರಿಗರ್ ಆಯ್ತು. ಆದ್ರೆ ಎಲ್ಲರೂ ಕೂಡ ಬಂದು ಹೇಳ್ತಾರೆ ಸೂರಜ್ ಅವರು ಆ ರೀತಿ ಮಾಡಲ್ಲ, ಯಾಕೆ ಆ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ರಘು ಅವರು ಬಂದು ಕೇಳ್ತಾರೆ. ಮತ್ತೆ ಇಲ್ಲಿ ಚೈತ್ರ ಅವರು ಕೂಡ ಬಂದು ಮಾತಾಡಿಸ್ತಾರೆ, ಯಾಕೆ ಆತರ ಮಾಡ್ತೀಯಾ, ಬಾಪ ಮಾಡ್ಬಿಡು, ಸ್ವಿಮ್ಮಿಂಗ್ ಪೂಲ್ ಬೀಳ್ಬೇಕಲ್ವಾ, ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಈ ಒಂದು ಮಾತುಕತೆ ಮಾಡ್ಬೇಕಾದ್ರೆ ಇಲ್ಲಿ ಸೂರಜ್ ಅವರು ಏನೂ ಮಾತಾಡಿಲ್ಲ, ಬರ್ತೀನಿ ಅಂತ ಅಷ್ಟೇ ಹೇಳಿದ್ರು. ಆದ್ರೆ ಇಲ್ಲಿ ಅವ್ರಿಗೆ ಡಾಕ್ಟರ್ ಹೇಳಿದಾರಂತೆ, ಏನೋ ಕಾಲ್ಗೋ ಬೆನ್ಗೋ ಒಟ್ಟು ಸಮಥಿಂಗ್ ಒಂದು ಪಾರ್ಟ್ಸ್ಗೆ ಒಂದು ಸ್ವಲ್ಪ ಗಾಯ ಆಗಿದೆಯಂತೆ. ಡಾಕ್ಟ್ರು ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ನೀರಲ್ಲಿ ಇಳಿಬಾರ್ದು ಅಂತ ಇಲ್ಲಿ ಹೇಳಿದಾರಂತೆ. ಅದನ್ನ ರಾಶಿಕ್ ಅವ್ರ ಹತ್ರನೇ ಹೇಳಿದ್ರೆ ಮುಗ್ದೋಗಿರೋದು. ಇಲ್ಲಿ ರಾಶಿಕ್ ಅವ್ರದ್ದು ಏನಪ್ಪ ತಪ್ಪು ಅಂತಂದ್ರೆ, ನೀವೇನಾದ್ರೂ ಸ್ವಿಮ್ಮಿಂಗ್ ಪೂಲ್ಗೆ ಹಾರ್ಲಿಲ್ಲ ಅಂತಂದ್ರೆ ಬೇರೆ ಏನಾದ್ರೂ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಅಲ್ಲೇ ಹೇಳ್ಬೋದಿತ್ತು. ಇಲ್ಲಿ ರಜತ್ ಅವ್ರ ಹತ್ರ ಅವರು ಡಿಸ್ಕಷನ್ ಮಾಡಿ ರಜತ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಬಟ್ಟೆಗೆ ಸ್ವಿಮ್ಮಿಂಗ್ ಪೂಲ್ ನ ತಗೊಂಡೋಗಿ ಬಿಸಾಕ್ಸ್ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರಂತೆ. ಅದನ್ನ ಹೋಗ್ಬಿಟ್ಟು ಇಲ್ಲಿ ಸೂರಜ್ ಅವ್ರ ಹತ್ರ ಹೇಳ್ತಾರೆ, ನೀವು ಹಾರ್ಲಿಲ್ಲ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಸ್ವಿಮ್ಮಿಂಗ್ ಪೂಲ್ ಬಟ್ಟೆ ಬಿಸಾಕ್ಬೇಕು ಅಂತ ಅಂದ್ಬಿಟ್ಟು. ರಜತ್ ಅವರು ಕೂಡ ಇಲ್ಲಿ ಮಿಸ್ಟೇಕ್ ಮಾಡಿದ್ದು, ನೀನ್ ಕ್ಯಾಪ್ಟನ್ ಇದೆಯಾ, ನೀನು ನಿರ್ಧಾರಗಳನ್ನ ಇಲ್ಲಿ ತಗೋ ಅಂತ ಹೇಳಿದ್ರೆ ಮುಗ್ದೋಗಿರೋದು. ಆದ್ರೆ ಇದರಿಂದ ಮೇನ್ ಪ್ರಾಬ್ಲಮ್ ಆಗಿದೆ ಎಲ್ಲಿ ಅಂತಂದ್ರೆ, ಇಲ್ಲಿ ಗಿಲ್ಲಿ ಅವರು ಇದನ್ನ ಅಪೋಸ್ ಮಾಡ್ತಾರೆ, ಅಂದ್ರೆ ರಾಶಿಕ್ ಅವ್ರು ಬಂದು ಕೇಳಿದ್ದು ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಕಾವ್ಯ ಅವರು ಕೂಡ ಕರೆಕ್ಟ್ ಆಗಿ ಹೇಳ್ತಾರೆ, ಟೀಮ್ ಅಂತ ಬಂದಾಗ ಇಲ್ಲಿ ನಿರ್ಧಾರಗಳು ತಗೋಬೇಕಾಗತ್ತೆ, ಕೇಳಬೇಕಾಗತ್ತೆ. ಬಿಗ್ ಬಾಸ್ ಅಲ್ಲಿ ಡಿಸ್ಕಷನ್ ಮಾಡಿ ಅಂತ ಹೇಳಿದ್ರು. ಇಲ್ಲಿ ಅವಾಗ ರಜತ್ ಅವರು ಕೇಳ್ತಾರೆ, ಅಂದ್ರೆ ಕಾವ್ಯ ಅವ್ರನ್ನ ಕ್ಯಾಪ್ಟನ್ಸಿ ಓಟ್ ಕಳಿಸ್ತಾರಲ್ಲ, ಅವಾಗ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದು. ಇಲ್ಲಿ ಕಳಿಸಿದ್ರು, ಬಿಗ್ ಬಾಸ್ ಹೇಳಿದ್ರು ಅಂತ ಅಂದ್ಬಿಟ್ಟು ಮಾತಾಡಿದ್ರು. ಇಲ್ಲಿ ಎಲ್ಲಾರ್ದು ಕೂಡ ಏನೆಂದು ಒಪಿನಿಯನ್ ಇದೆ ಅಂತ ತಗೊಂಡ್ರು. ಆದ್ರೆ ಬಿಗ್ ಬಾಸ್ ಏನಾದ್ರು ಇಲ್ಲಿ ಹೇಳಿದ್ರ, ಸೂರಜು ಇಲ್ಲಿ ಏನೊಂದು ನೀವು ಪನಿಷ್ಮೆಂಟ್ ಕೊಡ್ತಿದ್ದೀರಾ ಅದನ್ನ ತಗೊಂತೆಲ್ಲ ಎಲ್ಲರ ಹತ್ರನೂ ಹೋಗಿ ಡಿಸ್ಕಷನ್ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು ರಜತ್ ಅವರು ಒಬ್ಬರ ಹತ್ರನೇ ಬಂದು ಡಿಸ್ಕಷನ್ ಮಾಡಿಕ್ಕೆ ಇಲ್ಲಿ ಸೂರಜ್ ಅವ್ರಿಗೆ ಅಡಿಯಿಂದ ಮುಡಿವರೆಗೂ ಇಲ್ಲಿ ಬೆಂಕಿ ಹತ್ತಿದ್ದು. ಮತ್ತೆ ಮೇನ್ ಆಗಿ ನೋಡಿ, ರಾಶಿಕ್ ಅವ್ರಿಗೂ ಗೊತ್ತಿಲ್ವಂತೆ, ಅವರು ಡಾಕ್ಟರ್ ಹೇಳಿದ್ದಾರೆ ಸೂರಜ್ ಅವ್ರಿಗೆ ಇಲ್ಲಿ ಗಾಯಗಳಾಗಿದೆ, ಡಾಕ್ಟರ್ ಹೇಳಿದ್ದಾರೆ ನೀರಲ್ಲಿ ಇಳಿಬಾರ್ದು ಅಂತ ಅಂದ್ಬಿಟ್ಟು. ಇದನ್ನ ಇಲ್ಲಿ ರಘು ಅವ್ರು ಹೇಳ್ತಾರೆ ರಾಶಿಕ್ ಅವ್ರ ಹತ್ರ, ನನಗದು ಗೊತ್ತಿತ್ತ, ನನ್ನ ಹತ್ರ ಏನಾದ್ರು ಅವ್ನು ಹೇಳ್ಕೊಂಡಿದ್ದ ಅಂತ ಅಂದ್ಬಿಟ್ಟು. ಎಲ್ಲಾ ವಿಚಾರಗಳನ್ನ ಮಾತಾಡೋಕೊಳ್ಳೋ ಸೂರಜ್ ಅವರು ಈ ವಿಚಾರನ ರಾಶಿಕ್ ಅವ್ರ ಹತ್ರ ಹೇಳಿಲ್ಲ. ಇಷ್ಟು ದಿವಸ ನೀವು ನೋಡಬಹುದು ಒಂದೇ ಕಡೆ ಕುತ್ಕೊಂತಿದ್ರು, ಮತ್ತಿಲ್ಲಿ ನಾವು ಬರೀ ಮನೆ ವಿಚಾರಗಳನ್ನ ಮಾತಾಡ್ತಿದ್ವಿ ಅಂತ ಹೇಳಿದ್ರು. ಈ ವಿಚಾರನ ಇಲ್ಲಿ ಹೇಳಿಲ್ಲ ಅಂತಂದ್ರೆ ಇವ್ರು ಇನ್ನೇನ್ ಮಾತಾಡಿದ್ದಾರೆ, ಯಾವ ಟಾಪಿಕ್ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಮೇನ್ ಆಗಿ ಆಗ್ತಿರೋದು ಏನಪ್ಪಾ ಅಂತಂದ್ರೆ, ರಾಶಿಕ್ ಅವರು ಮಾತಾಡ್ಲಿಲ್ಲ, ರಜತ್ ಅವ್ರ ಹತ್ರನೇ ಇಲ್ಲಿ ಜಾಸ್ತಿ ಮಾತಾಡಿದ್ರು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯ್ತು. ಆದ್ರೆ ಇಲ್ಲಿ ರಜತ್ ಅವ್ರದ್ದು ಮಿಸ್ಟೇಕ್ ಏನಾಗ್ತಿದೆ ಅಂತಂದ್ರೆ, ಇಲ್ಲಿ ಕಾವ್ಯ ಅವ್ರನ್ನು ತಪ್ಪು ತಿಳ್ಕೊಂತಿದ್ದಾರೆ, ಜೊತೆಗೆ ಗಿಲ್ಲಿ ಅವ್ರನ್ನು ಕೂಡ ಇಲ್ಲಿ ತಪ್ಪು ತಿಳ್ಕೊಂತಿದ್ದಾರೆ. ಗಿಲ್ಲಿ ಅವರು ಕಾವ್ಯ ಅವರು ಮಾತಾಡ್ತಿರೋದ್ರಲ್ಲಿ ತಪ್ಪೇ ಇಲ್ಲ. ಮನೆಯ ಕ್ಯಾಪ್ಟನ್ ಅಂತ ಬಂದಾಗ ಅವರ ನಿರ್ಧಾರನ ಅವರು ತಗೋಬೇಕು, ಮನೆಯವರು ಎಲ್ಲರೂ ನಿರ್ಧಾರ ಕೂಡ ಇಲ್ಲಿ ತಗೋಬೇಕು ಅಂತ ಅಂದ್ಬಿಟ್ಟು ಹೇಳಿ, ಅಂದ್ರೆ ಅವರೊಂದು ಒಪಿನಿಯನ್ ತಗೊಂಡ್ಬಿಟ್ಟು ನೀವೇನಾದ್ರೂ ಶಿಕ್ಷೆ ಕೊಡಿ ಅಂತ ಇಲ್ಲಿ ಹೇಳಿರ್ಲಿಲ್ಲ. ರಾಶಿಕ್ ಅವ್ರದ್ದು ಮೇನ್ ಮಿಸ್ಟೇಕ್ ಆಗಿದ್ದು ಇಲ್ಲಿ ಇದೆ. ಅದಕ್ಕೆ ಸೂರಜ್ ಅವ್ರ ಬಾಯಿಲು ಕೂಡ ಅದೇ ತರ ಇಲ್ಲಿ ಬಂದಿದ್ದು. ಮೇನ್ ಆಗಿ ಕ್ಯಾಪ್ಟನ್ ಆದವರು ಇಲ್ಲಿ ನಿಮ್ಮ ಒಂದು ಓನ್ ಡಿಸಿಷನ್ ನ ತಗೋಬೇಕು ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲಿ ಹೇಳಿದ್ರಲ್ಲ, ಈ ಒಂದು ವಿಚಾರದ ಬಗ್ಗೆನೇ ಇಲ್ಲಿ ಅವರು ಹೇಳಿದ್ದು. ಇಲ್ಲಿ ಇವ್ರದ್ದು ತಪ್ಪಿದೆ, ಸೂರಜ್ ಅವ್ರದ್ದು ತಪ್ಪಿದೆ, ರಾಶಿಕ್ ಅವ್ರದ್ದು ಇಲ್ಲಿ ತಪ್ಪಿದೆ. ಆದ್ರೆ ಇವರೆಲ್ಲರೂ ಮಧ್ಯೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಕಾಮಿಡಿ ಮಾಡ್ಕೊಂಡು ಧನುಷ್ ಅವರು ಮತ್ತೆ ಅಶ್ವಿನಿ ಅವರು ಮಾತಾಡಿದ್ದು, ಮತ್ತೆ ಇಲ್ಲಿ ಸ್ಪಂದನ ಅವರು ಕೂಡ ಇಲ್ಲಿ ತಮಾಷೆ ಮಾಡ್ತಿದ್ರು. ಇವೆಲ್ಲಾ ತಮಾಷೆ ಹೋಗಿ ಕೊನೆಯದಾಗಿ ಇಲ್ಲಿ ಅಮಾಸೆ ಆಯ್ತು. ಸೂರಜ್ ಅವರು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಹಾರ್ಲಿಲ್ಲ, ಅದಕ್ಕೆ ಇಲ್ಲಿ ಬೇಜಾರಾಯ್ತು. ರಾಶಿಕ್ ಅವರು ಕೂಡ ಬಟ್ಟೆನ ತಗೊಂಡ್ಬಂದು ಇಲ್ಲಿ ರಜತ್ ಅವ್ರು ಏನ್ ಹೇಳಿದ್ರು ಅದನ್ನ ಇಲ್ಲಿ ತಗೊಂಡ್ಬಂದು ಮಾಡಿಸಿದ್ರು. ಇಲ್ಲಿ ಮೇನ್ ಆಗಿ ಅವರೊಂದು ಡಿಸಿಷನ್ ಏನಿತ್ತು ಅದನ್ನ ಅವ್ರು ತಗೊಂಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಒಟ್ನಲ್ಲಿ ಇವರಿಬ್ಬರು ಜಗಳದಿಂದ ಇಲ್ಲಿ ರಜತ್ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವ್ರ ನಡುವೆ ಸ್ವಲ್ಪ ಬಿರುಕು ಉಂಟಾಗಿದೆ. ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ರು, ಅಂದ್ರೆ ರಜತ್ ಅವ್ರು ಗೊತ್ತಲ್ವಾ ಏನ್ ಮಾತಾಡ್ತಾರೆ ಅಂತಂದ್ಬಿಟ್ಟು. ಈ ಒಂದು ವಿಚಾರದಲ್ಲಿ ರಜತ್ ಅವ್ರು ಮಾತಾಡಿದ್ದು ಇಷ್ಟ ಆಗ್ಲಿಲ್ಲ. ಹೌದು, ಪರ್ಟಿಕ್ಯುಲರ್ ಪರ್ಸನ್
ಹತ್ರ ಬಂದು ಮಾತಾಡಬೇಕು, ಯಾರು ಕೂಡ ಬೇಡ ಅಂತ ಹೇಳಲ್ಲ. ಯಾವ್ದಾರ ಒಂದು ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡ್ಕೊಳ್ಬಹುದು. ಬಟ್ ಈ ತರ ರೂಲ್ಸ್ ಬ್ರೇಕ್ ಆದಾಗ ಅವ್ರೊಬ್ಬರನ್ನೇ ಬಂದು ಯಾಕೆ ಕೇಳಬೇಕಿತ್ತು ಅಂತ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ. ಅದನ್ನ ಅಶ್ವಿನಿ ಅವ್ರ ಹತ್ರ ಇಲ್ಲಿ ಹೋಗಿ ಹೇಳಿದ್ದೆ ಪ್ರಾಬ್ಲಮ್ ಆಯ್ತು. ಗಿಲ್ಲಿ ಅವರು ಕೂಡ ಇಲ್ಲಿ ಅದನ್ನೇ ಹೇಳ್ತಾರೆ. ಯಾಕಂದ್ರೆ ಟೀಮ್ ಅಂತ ಬಂದಾಗ ಡಿಸ್ಕಷನ್ ಮಾಡಿ ಅಣ್ಣ, ಆದ್ರೆ ಇಲ್ಲಿ ಅವ್ರ ಮನೆಯ ಕ್ಯಾಪ್ಟನ್, ಆ ಒಂದು ನಿರ್ಧಾರನ ಅವರೇ ತಗೋಬೇಕು, ನೀವಿಲ್ಲಿ ಯಾಕೆ ಆತರ ಹೇಳಿದ್ರಿ ಅಂತ ಕೇಳಿದ್ದೆ ದೊಡ್ಡ ತಪ್ಪಾಗೋಯ್ತು. ರಜತ್ ಅವ್ರಿಗೂ ಕೂಡ ಈಗ ಗಿಲ್ಲಿಯವ್ರ ಮೇಲೆ ಬೇಜಾರ್ ಆಗಿದೆ. ನೋಡೋಣ ಈ ಒಂದು ಬೇಜಾರು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಬಿಟ್ಟು. ಈ ಹಿಂದೆ ರಘು ಅವ್ರಿಗೂ ಕೂಡ ಅಂದ್ರೆ 3 ವಾರದ ಹಿಂದೆ ಬಟ್ಟೆ ವಿಚಾರದಲ್ಲಿ ಜಗಳ ಆಗಿತ್ತು. ಗಿಲ್ಲಿಯವ್ರು ಏನೇ ಮಾಡಿದ್ರು ಕೂಡ ಇದುವರೆಗೂ ಕೂಡ ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಗಿಲ್ಲಿ ಏನೇ ಮಾಡಿದ್ರು ತಪ್ಪು, ಅವ್ನಿಗೆ ಇಲ್ಲಿ ಕೆಲಸ ಮಾಡ್ಕೊಳಕ್ ಬರಲ್ಲ, ಮತ್ತಿಲ್ಲಿ ಯಾರಾದ್ರೂ ಹಣ್ಣು ತೊಳಿಯಕ್ಕಿದ್ರೆ ಇಲ್ಲಿ ತೊಳಸ್ಕೊಂಡ್ಬಿಟ್ಟಿರೋನು ಅಂತ ನಿನ್ನೆ ಇದ್ರ ಬಗ್ಗೆ ಎಲ್ಲ ಇಲ್ಲಿ ಮಾತಾಡಿದ್ರು. ಈಗ ನೋಡಿದ್ರೆ ರಜತ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಗಿಲ್ಲಿಯವರು ಮಾತಾಡಿದ್ದು ಸರಿ ಇಲ್ಲ ಅಂತ. ರಾಶಿಕ್ ಅವರು ಕೂಡ ಹಾಗೆ ಹೇಳ್ತಾರೆ, ಗಿಲ್ಲಿ ಅಂತವ್ರು ಇಲ್ಲಿ ಇದ್ರೆ ಅಂದ್ರೆ ಅಂತ ಬಿಹೇವಿಯರ್ ಇರೋರು ಇಲ್ಲಿ ಇದ್ರೆ ಈ ತರ ಜಗಳ ಆಗತ್ತೆ ಅಂತ ಇಲ್ಲಿ ರಾಶಿಕ್ ಅವರು ಕೂಡ ಇಲ್ಲಿ ಮಾತಾಡ್ತಾರೆ. ಒಟ್ನಲ್ಲಿ ಅವ್ರು ಮಾಡಿರೋ ತಪ್ಪು ಏನು ಅಂತ ಅಂದ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೊಂತಲ್ಲ. ಎಲ್ಲಾರ ಹತ್ರನೂ ಹೋಗಿ ಕೇಳಿದ್ರೆ ನಿಜವಾಗ್ಲೂ ಕೂಡ ಸೂರಜ್ ಈ ತರ ಮಾಡ್ತಾ ಇದಾರಲ್ವಾ, ಏನ್ ಡಿಸಿಷನ್ ತಗೊಂಡ್ರೆ ಚೆನ್ನಾಗಿರುತ್ತೆ, ನಿಮ್ಮ ಒಪಿನಿಯನ್ ಹೇಳಿ, ಎಲ್ರದ್ದು ಕೂಡ ಒಮ್ಮತ ಏನ್ ಬರುತ್ತಾ ಅದನ್ನ ಇಲ್ಲಿ ಮಾಡಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ಬೋದಿತ್ತು. ಆದ್ರೆ ರಜತ್ ಅವ್ರ ಹತ್ರನೇ ಹೋಗಿ ಪರ್ಟಿಕ್ಯುಲರ್ ಆಗಿ ಯಾಕೆ ಮಾತಾಡ್ಬೇಕಿತ್ತು, ಅವ್ರಿಗೆ ಚೆನ್ನಾಗಿ ಗೊತ್ತು ನಾನು ಇಲ್ಲಿ ರಜತ್ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಸೂರಜ್ಗೆ ಚೆನ್ನಾಗಿ ಉರಿಯುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಅವರು ಕೂಡ ಅದೇ ತಪ್ಪು ಮಾಡಿದ್ರು ಅಂತ ಆಗುತ್ತಲ್ವಾ. ಒಟ್ಟಾರೆ ಬೆಳಿಗ್ಗೆ ಪ್ರೋಮೋ ಬಿಟ್ಟಾಗ ಮೇನ್ ಆಗಿ ರಾಶಿ ಕೊಡೋದು ಕರೆಕ್ಟ್ ಅಂತ ಅನಿಸ್ತು. ಬಟ್ ಇವಾಗ ಬಿಗ್ ಬಾಸ್ ಲೈವ್ ಅಲ್ಲಿ ನೋಡಿದಾಗ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನೋಡಿದ್ರೆ ಒಂದು ಜಗಳದಿಂದ ಮನೆಯವ್ರು ಎಲ್ರಿಗೂ ಕೂಡ ಈಗ ನೆಮ್ಮದಿ ಹಾಳಾಗಿದೆ. ನೋಡಿ, ರಜತ್ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಚೆನ್ನಾಗಿದ್ರು, ಅವರಿಬ್ರು ಮಧ್ಯಾಹ್ನ ಇಲ್ಲಿ ಬಿರಿಕುಂಟಾಯ್ತು. ಮತ್ತೆ ಕಾವ್ಯ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರು ಇಲ್ಲಿ ರಜತ್ ಅವರು, ಅವರಲ್ಲೂ ಕೂಡ ಇಲ್ಲಿ ಬಿರಿಕುಂಟಾಯ್ತು. ಮತ್ತೆ ಸೂರಜ್ ಅವ್ರು ಬಂದ್ಬಿಟ್ಟು ಮೇನ್ ಆಗಿ ಹೇಳಿದ್ದೇನಪ್ಪ ಅಂತಂದ್ರೆ ಅವ್ರ ಕ್ಯಾಪ್ಟನ್ಸಿ ಅಂದ್ರೆ ನೀನು ಹೆಂಗ್ ಕ್ಯಾಪ್ಟನ್ ಆಗ್ಬಿಟ್ಟೆ, ನೀನು ಚೈತ್ರ ಅವ್ರು ಮಾಡಿರೋ ಮಿಸ್ಟೇಕ್ ಇಂದ ನೀನು ಕ್ಯಾಪ್ಟನ್ ಆಗಿದೆಯಾ, ಇಲ್ಲಾಂದ್ರೆ ನಾನೇ ಕ್ಯಾಪ್ಟನ್ ಆಗ್ತದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸಮಥಿಂಗ್ ವರ್ಡ್ಸ್ ಗಳೆಲ್ಲ ಯೂಸ್ ಮಾಡ್ಕೊಂಡು ಇಲ್ಲಿ ಮಾತಾಡಿದ್ರು. ಹೌದು, ಚೈತ್ರ ಕುಂದಾಪುರ ಅವ್ರ ಉಸ್ತುವಾರಿ ಸರಿ ಇರಲಿಲ್ಲ, ಅದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಗೊತ್ತು. ಕಿಚ್ಚನ ಪಂಚಾಯಿತಿಯಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ಇಲ್ಲಿ ಆಗುತ್ತೆ. ವೀಕ್ಷಕರೇ, ಸದ್ಯ ಇಲ್ಲಿ ಎಲ್ರದ್ದು ಕೂಡ ತಪ್ಪಿದೆ, ಆದ್ರೆ ಕಾವ್ಯ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ. ಈ ಒಂದು ವಿಚಾರ ಮಾತಾಡ್ಬೇಕಾದ್ರೆ ಇಲ್ಲಿ ಡಿಸ್ಕಷನ್ ಮಾಡಬಾರ್ದಿತ್ತು ರಾಶಿಕ್ ಅವರು, ಅದು ಒಬ್ಬ ಪರ್ಸನ್ ಹತ್ರನೇ ಬಂದು ಮಾತಾಡಬಾರ್ದಿತ್ತು ಅಂತ ಇಲ್ಲಿ ಹೇಳಿದ್ರು ಅಷ್ಟೇ. ಆದ್ರೆ ಇವರೇ ಮಾಡಿರೋದು ಸಿಕ್ಕಾಪಟ್ಟೆ ದೊಡ್ಡ ತಪ್ಪು ಅನ್ನೋ ರೀತಿ ಇಲ್ಲಿ ರಜತ್ ಅವರು ಮಾತಾಡ್ತಾ ಇದ್ದಾರೆ. ರಾಶಿಕ್ ಅವರು ಕೂಡ ಈಗ ಗಿಲ್ಲಿ ಅವ್ರ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ. ಬೇಜಾರು ಮಾಡೋ ಅವಶ್ಯಕತೆನೇ ಇಲ್ಲಿ ಇಲ್ಲ. ಇಲ್ಲಿ ರಾಶಿಕ್ ಅವ್ರು ಮಾಡಿದ್ದು ಮೇನ್ ಆಗಿ ತಪ್ಪು. ಕ್ಯಾಪ್ಟನ್ ಆಗಿ ನಿರ್ಧಾರಗಳನ್ನ ಸರಿಯಾಗಿ ತಗೊಳಕ್ ಬರಲ್ಲ ಅಂತಂದ್ರೆ ಅವ್ರು ಯಾಕೆ ಕ್ಯಾಪ್ಟನ್ ಆಗ್ಬೇಕು. ಹೌದು, ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಇಲ್ಲಿ ಗೇಮ್ ಅಲ್ಲಿ ಕ್ವೀನ್ ಅಂತಾನೆ ಹೇಳ್ಬೋದು. ಎಲ್ಲಾ ಟಾಸ್ಕ್ ಗಳನ್ನು ಕೂಡ ತುಂಬಾ ಚೆನ್ನಾಗಿ ಆಡಿ ಗೆದ್ದಿದ್ದಾರೆ. ಆಲ್ಮೋಸ್ಟ್ ಒಂದು 80% ಇವ್ರದೇ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡಿ ಗೆಲುವು ಇವ್ರದಾಗಿದೆ. ಕ್ಯಾಪ್ಟನ್ ಆದಾಗ ಡಿಸಿಷನ್ ಅಂತ ಬಂದಾಗ ಅವ್ರ ಓನ್ ಡಿಸಿಷನ್ ಇರಬೇಕಾಗುತ್ತೆ. ಬೇರೆಯವ್ರದ್ದು ಒಂದು ಒಪಿನಿಯನ್ ತಗೊಂಡು ಇವ್ರು ಇಲ್ಲಿ ಕ್ಯಾಪ್ಟನ್ಸಿ ಮಾಡಿದ್ರೆ ಯಾವ್ದೊಂದು ನಿರ್ಧಾರ ಸರಿ ಇರುತ್ತೆ ತಪ್ಪಿರುತ್ತೆ. ಈಗ ರಜತ್ ಅವ್ರು ಹೇಳಿದ್ದು ಏನ್ ಸರಿ ಇದೆ ಅಂತ ಎಲ್ಲರೂ ಕೂಡ ಒಪ್ಕೊಳಕ್ಕಾಗುತ್ತೆ. ಅದಕ್ಕೆ ಯಾರು ಕೂಡ ಇಲ್ಲಿ ಒಪ್ಕೊಳ್ಳಿಲ್ಲ. ರಾಶಿಕ್ ಅವ್ರು ಏನೊಂದು ಡಿಸಿಷನ್ ತಗೊಂಡ್ರೋ ಫಸ್ಟಿಗೆ ಇಲ್ಲಿ ಒಪ್ಕೊಳ್ಳಿಲ್ಲ. ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.